ಬೆಂಗಳೂರು ಗ್ರಾಮಾಂತರದಲ್ಲಿ ಎಚ್ಡಿಕೆ ಮತ್ತು ಡಿಕೆ ನಡುವೆ ಕಾಳಗ ನಡೀತಾ ಇದೆ. ರಾಮನಗರ ಜನರ ಸೇವೆ ಮಾಡೋದಕ್ಕೆ ಅಣ್ಣ ತಮ್ಮ ಇರೋದು ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು. ಡಿಕೆಶಿ ಅವರ ಈ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಲೋಕಸಭೆಯ ಅಖಾಡ ರಂಗೇರ್ತಾ ಇದೆ ದಿನದಿನಕ್ಕೂ. ನಾಯಕರ ಮಧ್ಯದಲ್ಲಿ ಮಾತಿನ ವಾಕ್ಸಮರ. ರಾಮನಗರ ಜನರ ಸೇವೆ ಮಾಡೋದಕ್ಕೆ ಅಣ್ಣ ತಮ್ಮ ಇರೋದು ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು. ಡಿಕೆಶಿ ಅವರ ಈ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲರಿಗೂ ಧಮಕಿ ಹಾಕೋದು ಒಂದು ಸೇವೆನಾ ಅಂತ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ನಾವೇನಿಲ್ಲಿಗೆ ನಿದ್ದೆ ಮಾಡೋಕೆ ಬಂದಿದ್ದೀವಾ? ಡಿಕೆ ಬ್ರದರ್ಸ್ ಮಾತ್ರಣ ಸೇವೆ ಮಾಡೋದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಟಾಂಗ್ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆಗಿಳಿದಿದ್ದಾರೆ. ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥದ್ದು. ಎರಡೂ ಪಕ್ಷದ ನಾಯಕರ ಮಧ್ಯದಲ್ಲಿ ವಾಕ್ಸಮರ ಏರ್ಪಡ್ತಾ ಇದೆ. ಏನು ಸೇವೆ ಮಾಡ್ತಾವ್ರೆ? ಬೆಂಗಳೂರು ನಗರದಲ್ಲಿ ಪ್ಲ್ಯಾನ್ ಅಪ್ರೂವಲ್ಗೆ ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿರೋದು ಸೇವೆ ಅಲ್ವಾ? ಅದು ಒಂದು ಸೇವೆ. ಎಲ್ಲರನ್ನೂ ಧಮಕಿ ಆಗ್ತಕ್ಕಂಥದ್ದು ಒಂದು ರೀತಿ ಸೇವೆ. ಇದೇ ತಾನೇ ಸೇವೆ ಮಾಡ್ತಿರೋದು. ಅದರಿಂದ ಅವ್ರ ಸೇವೆನೇ ಬೇರೆ. ಸೇವೆ ಮಾಡ್ತಾ ಇದ್ದಾರೋ ಇಲ್ಲ ರಾಜ್ಯ ಯಾವ ಪರಿಸ್ಥಿತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಮುಂದಿನ ದಿನಗಳು ನೋಡೋಣಂತೆ. ನಾವಿರೋದು ಯಾತಕ್ಕಿದ್ದೀವಿ? ನಾವು ಹಂಗಿದ್ರೆ ಏನು ಇದಕ್ಕೆ ನಿದ್ದೆ ಮಾಡೋಕ್ಕೆ ಬಂದಿದ್ದೀವ? ಸೇವೆ ಮಾಡೋರು ಕೇಳಿದ್ದೀನಿ. ರಾಮನಗರ ಅಭಿವೃದ್ಧಿ ಬಗ್ಗೆ ಹೇಳಿದ್ದು ನೋಡಿದ್ದೀನಿ. ಏನೋ ಪಾಪ ಪಂಚಾಯತಿ ಮೆಂಬರ್ಗಿಂತಲೂ ಕೆಳಗಿಳಿದು ಕೆಲಸ ಮಾಡ್ತಾರೆ. ಮತ್ತು ಪಂಚಾಯತಿ ಮೆಂಬರ್ನ ಯಾಕೆ ಇಟ್ಕೊಂಡವ್ರೆ? ಪಂಚಾಯತಿ ಮಟ್ಟಿಗೆ ಇವ್ರನ್ನ ಲೋಕಸಭಾ ಸದಸ್ಯರು ಮಾಡಿರೋದು ಪಂಚಾಯತಿ ಮಟ್ಟಿಗೆ ಇಳಿದು ಕೆಲಸ ಮಾಡಬೇಕು. ಇವರು ಅಲ್ಲೇ ಹೋಗಿ ಕೈ ಹಾಕ್ಬಿಟ್ರೆ ಆ ಪಂಚಾಯತಿ ಸದಸ್ಯರ ಪರಿಸ್ಥಿತಿ ಏನಾಗಬೇಕು? ಅದರಿಂದ ಅವ್ರ ಮಾತುಗಳಿದೆಯಲ್ಲ, ಆ ಮಾತುಗಳಿಗೂ ಅವರ ನಡವಳಿಕೆಗಳಿಗೂ ಬಹಳ ಅಜಗಜ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.